SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇದೀಗ ಕೇವಲ ಸಿನಿಮಾಗಳು ಮಾತ್ರವಲ್ಲ, ಕಿರುಚಿತ್ರಗಳು ಕೂಡ ತಮ್ಮ ವಿಭಿನ್ನ ಕಥೆಗಳ ಮೂಲಕ ನಮ್ಮ ಪ್ರೇಕ್ಷಕರ ಮನಸ್ಸನ್ನು ಕದೀತಾ ಇದೆ ಅಂತಲೇ ಹೇಳಬಹುದು. ಇದೀಗ ಮತ್ತೊಮ್ಮೆ ಅದೇ ಸಾಲಿಗೆ ಮತ್ತೊಂದು ಕಿರುಚಿತ್ರ ತೀರದಾಚೆ ಅನ್ನೋ ಒಂದು ಕಿರುಚಿತ್ರ ಸೇರ್ಪಡೆ ಆಗ್ತಾ ಇದೆ. ಇವತ್ತು ಆ ಒಂದು ಕಿರುಚಿತ್ರದ ಡೈರೆಕ್ಟರ್ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಇಟ್ಕೊಂಬೋದಾ? ಇಲ್ಲ ನಾನು ಹಿಡ್ಕೊತೀನಿ. ಓಕೆ ಸರ್, ಮೊದಲಿಗೆ ಹೇಳೋದಾದರೆ ನಮಗೆ ಗೊತ್ತಿರೋ ಹಾಗೆ ಈಗ ಎಲ್ಲೋ ಒಂದು ಕಡೆ ಸಿನಿಮಾಗಳಿಗಿಂತ ಜಾಸ್ತಿ ಕಿರುಚಿತ್ರಗಳು ವೀಕ್ಷಕರನ್ನ ಜಾಸ್ತಿ ಮುಟ್ತಾ ಇದೆ. ಅದರ ವಿಭಿನ್ನ ಕಥೆಗಳ ಮೂಲಕ ಅಥವಾ ಮೇಕಿಂಗ್ ಮೂಲಕ ಹೆಚ್ಚು ಸದ್ದು ಮಾಡ್ತಾ ಇದೆ. ನಿಮಗೆ ಈ ಒಂದು ಕಿರುಚಿತ್ರ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ ಅಂತ ಹೇಳೋದಾದರೆ? ಅಂದರೆ ಇದು ಮಾಡಬೇಕು ಅಂತ ಅನಿಸಿದ್ದು 1.5 ಇಯರ್ ಬ್ಯಾಕು. ಅಂದರೆ ನಮ್ಮ ತಂದೆ ಮೇಲೂ ಮಾಡಬೇಕು ಅಂತ ತುಂಬ ಆಯಿತು. ಆ ಟೈಮಲ್ಲಿ ಏನಾಯಿತು, ನಮ್ಮ ತಂದೆ ತೀರೋದ್ರು. 1.5 ಇಯರ್ ಆಗಿದೆ. ಆ ಫೀಲಲ್ಲೇ ಕೂತಿದ್ದಾಗ ಅನಿಸ್ತು, ಈ ಟೈಮ್ ಆ ಫೀಲ್ ಗೊತ್ತಾಗುತ್ತೆ ನಮಗೆ ಏನು ಇತ್ತ ಅಂತ. ಆ ಟೈಮಲ್ಲಿ ಬರಿತಾ ಕತೆ ಡೆಪ್ತು ಚೆನ್ನಾಗಿ ಕೂತ್ಕೊಂಡು ಆ್ಯಸ್ ಎ ಡೈರೆಕ್ಟ್ರು ಆ ಟೈಮಲ್ಲಿ ನಿಮಗೆ ಗೊತ್ತು ಅನಿಸುತ್ತೆ, ಆ ಫೀಲಲ್ಲಿ ಬರೆದೆ. ತುಂಬ ಚೆನ್ನಾಗಿ ಕೂತ್ಕೊಂತು. ಆಮೇಲೆ ಮಾಡ್ತಾ ಎಲ್ಲ ಸ್ಟೋರಿ ಎಲ್ಲ ಆದಮೇಲೆ ಒಳ್ಳೆ ಕ್ಯಾರೆಕ್ಟ್ರ್ ಹುಡುಕಿದಾಗ ನಾನು ಅಂದ್ಕೊಂಡಂಗೆ ಎಲ್ಲ ಕ್ಯಾರೆಕ್ಟ್ರುಗಳು ಸಿಕ್ತು. ಡೆಪ್ತ್ ಕ್ಯಾರೆಕ್ಟರು, ಒಳ್ಳೆ ಫಾದರ್ ಕ್ಯಾರೆಕ್ಟ್ರು, ಕೋ ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗಿ ಸಿಕ್ಕಿದ್ರು. ಚೆನ್ನಾಗಿ ಮೂಡ್ ಬಂತು. ಅದು ಈಗ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ. ನಾವು ಟೀಸರ್ ನೋಡಿದಾಗ ನೀವು ಎರಡು ರೀತಿ ನೋಡ್ತಿದ್ದೀರ. ಒಂದು ಕಡೆ ತಂದೆ ಮಗಳ ಪ್ರೀತಿ ನಾವು ನೋಡಬಹುದು, ಜೊತೆಗೆ ಒಂದು ಪ್ರೇಮಿಗಳ ಪ್ರೀತಿ ಕೂಡ ನೋಡಬಹುದು. ಈ ಥರ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಒಂದು ತೆಗಿಬೇಕು, ಒಂದು ಕಿರುಚಿತ್ರ ತೆಗಿಬೇಕು ಅಂತ ಅನ್ನಿಸ್ತು. ಯಾಕೆ? ಆ್ಯಂಡ್ ಟೈಟಲ್ ಬಗ್ಗೆ ಹೇಳೋದಾದರೆ ಏನಕ್ಕೆ ತೀರದಾಚೆ ಅನ್ನೋದು? ಅಂದರೆ ದೂರದ ಬೆಟ್ಟ ನುಣ್ಣಗೆ ಅಂತಾರೆ. ನಾವು ಅನ್ಕೋಬೋದು, ನಾನೇನೋ ಈಗ ಉಳಿಸ್ಬಿಟ್ರೆ ನಾಳೆ ಏನೋ ಮಾಡಿಬಿಡ್ತೀನಿ ಅನ್ನೋದೊಂದು. ಈಗ ಪ್ರೆಸೆಂಟ್ ಹ್ಯಾಪಿನ ಮುಂದಾಗ್ತೀವಿ. ಆ ಪ್ರೆಸೆಂಟ್ ಮುಂದಾಗ್ದಾಗ ಏನಾಗುತ್ತೆ, ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಪ್ರೆಸೆಂಟ್ ನಾವು ಬದುಕಬೇಕು ಲೈಫಲ್ಲಿ. ತೀರದಾಚೆ ಅನ್ನೋದು ಅದಕ್ಕೆ ಟೈಟಲ್ಲು. ಮತ್ತು ಇನ್ನೇನು ಕೇಳಿದ್ರಿ? ಸಾರಿ, ಅಂದರೆ ಈ ಒಂದು ಕತೆ ಮಾಡಬೇಕು, ಎರಡು ಥರದ್ದು ಜಾನರ್ ತೊಗೊಂಡೋಗಿದ್ದೀರಾ ನೀವು. ತಂದೆ ಪ್ರೀತಿ ಜೊತೆಗೆ ಪ್ರೀತಿ ಕೂಡ, ಅದ್ರ ಬಗ್ಗೆ ಹೇಳೋದಾದರೆ? ತಂದೆ ಪ್ರೀತಿ, ಲವ್ವರು ಎರಡೂ ಒಂದು ಹುಡುಗಿಗೆ ಹುಡುಗಂಗಾಗಲಿ ಇಬ್ರಿಗೂ ಬೇಕಾಗತ್ತೆ ತಂದೆ ಪ್ರೀತಿ. ಒಂದು ಹುಡುಗಿ ಹೆಂಗೆ ಅಂದರೆ ತಂದೆ ಅಂದರೆ ಬಿಟ್ಕೊಡಲ್ಲ, ಏನಾದರೂ ಬಿಟ್ಕೊಡಲ್ಲ ಅವರು. ಲವ್ವರ್ ಬಂದಾದಮೇಲೆ ಏನಾಗುತ್ತೆ, ಒಂದು ಏನಂತಾರೆ ಅದನ್ನು, ಇಬ್ಬರೂ ಬಿಡೋಕ್ಕಾಗಲ್ಲ ಆ ಟೈಮಲ್ಲಿ. ಅದು ಹೆಂಗೆ ಹೋಗುತ್ತೆ ಫ್ಲೋ ಅನ್ನೋದೇ ಮೂವಿ ಇದು. ಯಾರನ್ನ ಬೇಕು ಏತ ಅಂದರೆ ಒಂದು ಹುಡುಗಿಗೆ ಏನು ಇಂಪಾರ್ಟೆಂಟು, ಒಂದು ಏಜ್ ಬಂದಮೇಲೆ ಲೈಫ್ ನೋಡಬೇಕು, ಮುಂದೆ ಕೆರಿಯರ್ ನೋಡಬೇಕು, ಎಲ್ಲ ಇರುತ್ತೆ. ಆ ಟೈಮಲ್ಲಿ ಇದು ಕತೆ ಹೆಂಗೆ ಹೋಗುತ್ತೆ ಅನ್ನೋದೇ ತೀರದಾಚೆ. ಇನ್ನು ಸಿನಿಮಾ ತಂಡದ ಬಗ್ಗೆ ಹೇಳೋದಾದರೆ ಕಾಸ್ಟ್ ಯಾವ ರೀತಿಯಾಗಿ ಮಾಡಿದ್ರಿ? ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಎಕ್ಸ್ಪೀರಿಯನ್ಸ್ ಇರೋ ಕಲಾವಿದರನ್ನು ತೊಗೊಂಡಿದ್ದೀರಾ ಅಥವಾ ಹೊಸಬ್ರಾ ಎಲ್ಲರೂ? ಹೀರೋ ಹೀರೋಯಿನ್ ಬಂದು ಹೊಸಬ್ರು, ಶರಣ್ಯ ಭಟ್, ಕುಶಾಲ್ ಅಂತ. ನಮ್ಮ ಫಾದರ್ ಕ್ಯಾರೆಕ್ಟ್ರು ಬಂದು ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಈಗ ದೊಡ್ಡ ಮೂವೀಸ್ ಎಲ್ಲ ಮಾಡಿದ್ದಾರೆ. ಡೆವಿಲ್ ಅನ್ನೋ ಮೂವಿಲೂ ಮಾಡಿದ್ದಾರೆ. ತುಂಬ ಹಳೆ ತಲೆ ಮಹಾದೇವ್ ಸರ್ ಅಂತ, ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟ್ರು. ನನಗೆ ಆ ಮೂವಿಗೆ ಯಾರೇನೇ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ರು ಅದು ಅವ್ರ ಕ್ಯಾರೆಕ್ಟ್ರಿಂದ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ಖುಷಿ. ಏನಂದರೆ ಇವಾಗ ಶಾರ್ಟ್ ಮೂವೀಸ್ ಅಂದರೆ ಜಾಸ್ತಿ ಕಾಮಿಡಿ ಜಾನರಲ್ಲಿ ತೊಗೊಂಡು ಹೋಗ್ತಾರೆ, ಗಂಡ ಹೆಂಡ್ತಿದು ಪ್ರೀತಿ ತೊಗೊಂಡು ಹೋಗ್ತಾರೆ. ಆಮೇಲೆ ಎಲ್ಲೋ ಒಂದು ಕಡೆ ಕಾಲೇಜ್ ಹುಡುಗರದ್ದು ಆ ಥರ ಫನ್ ಎಲಿಮೆಂಟ್ಸ್ ಜಾಸ್ತಿ ಇರುತ್ತೆ. ಬಟ್ ನೀವು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ಎಮೋಷನ್ಸನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀರಾ. ಸೊ ಎಮೋಷನಲ್ ಆಗಿ ಒಂದು ಶಾರ್ಟ್ ಫಿಲಮನ್ನು ತೆಗಿಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಹೇಳೋದಾದರೆ ಏನು ಹೇಳ್ತೀರಾ? ಇದು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ? ಪಕ್ಕಾ ಇದೆ. ಯಾಕೆಂದರೆ ಎಮೋಷನ್ಸ್ ಅನ್ನೋದು ಏನೇ ಕಾಮಿಡಿ ಇರ್ಬೋದು, ನಾವು ಫ್ರೆಂಡ್ಸ್ ಜೊತೆ ಇದೆಲ್ಲ ಕಾಮಿಡಿ ಮಾಡ್ತಾನೆ ಇರ್ತೀವಿ. ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಮನೆಗೇನೆ. ಅಲ್ಲಿ ಯಾರು ಇರ್ತಾರೆ? ಅಪ್ಪ ಅಮ್ಮನೆಲ್ಲ. ಆ ಎಮೋಷನ್ಸ್ ಟಚ್ ಮಾಡಬೇಕು ನಾನು. ಯಾಕೆಂದರೆ ನಾನು ಈಗಾಗಲೇ ಒಂದು 20 ಶಾರ್ಟ್ ಮೂವಿ ಮಾಡಿದ್ದೀನಿ. ಇದು ಡೈರೆಕ್ಷನ್. ಹೌದು. ಇದು ಬಂದು ಏನಂದರೆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನನಗೇನಂತೂ ಎಮೋಷನ್ಸ್ ಟಚ್ ಮಾಡಬೇಕು ಜನಕ್ಕೆ. ಅದಕ್ಕೆ ಇದನ್ನು ನಾನು ಜಾನರ್ ತೊಗೊಂಡೆ. ನಾನು ಹೆಂಗೆ ಮಾಡಬಲ್ಲೆ, ನಾನು ಎಷ್ಟರ ಮಟ್ಟಿಗೆ ರೀಚ್ ಮಾಡ್ತೀನಿ ಅನ್ನೋದು ನಾನು ಒಂದು ಚಾಲೆಂಜ್ ನನಗೆ ಹುಟ್ಟೋದು. ಮಾಡೇ ಮಾಡ್ತೀನಿ ಅಂತ ಹಿಡಿದಾಗ ಆಟೋಮೆಟಿಕ್ಕಾಗಿ ಒಂದು ಒಳ್ಳೆ ಉದ್ದೇಶ, ಒಂದು ಒಳ್ಳೆ ಕಂಟೆಂಟ್ ಇದ್ದಾಗ ಅದು ಬಂದೇ ಬರುತ್ತೆ. ಅದಕ್ಕೆ ಎಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರು, ಸ್ಟೋರಿ ಚೆನ್ನಾಗಿದೆ, ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ. ಆ ಕಾನ್ಫಿಡೆಂಟ್ ಇದೆ. ಅಂದರೆ ಸರ್, ನೀವು ಈ ಒಂದು ಶಾರ್ಟ್ ಮೂವಿ ಮಾಡೋ ಒಂದು ಜರ್ನಿ ಶುರು ಮಾಡಿ ಎಷ್ಟು ವರ್ಷ ಆಯಿತು ಅಂತ? ಮೇ ಬಿ 2005 ಸ್ಟಾರ್ಟ್ ಮಾಡಿದ್ದು.
2005 ಸ್ಟಾರ್ಟ್ ಮಾಡಿದ್ದು. ಅಂದರೆ ಅದು ಹೆಂಗೆ ನಾನು ಶುರು ಮಾಡಿದ್ದಂದರೆ, ಒಂದು ಲೈಫು ಏನೂ ಇಲ್ದಂಗೆ ಆಗೋಗಿತ್ತು ನನ್ನ ಲೈಫಲ್ಲಿ. ಆ ಟೈಮಲ್ಲಿ ನಮ್ಮ ಅಣ್ಣ ಇದ್ದವರು, ಇಲ್ಲ ಏನೋ ಮಾಡೋ, ನಿನ್ನ ಮೂವಿಲಿ ಇಂಟ್ರೆಸ್ಟ್ ಇದೆ ಅಂದರು. ಆಗ ಶುರು ಮಾಡಿದ್ದು ಹೋಗ್ತಾ ಅದೇ ಕಲಿಸ್ತಾ ಬಂತು ಮೂವಿ. ಎಡಿಟಿಂಗ್ ಕಲ್ತಿದ್ದೀನಿ, ಸ್ಟೋರಿ ರೈಟಿಂಗು, ಡೈರೆಕ್ಷನ್ ಎಲ್ಲ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಈಗ ಪ್ರೊಫೆಷ್ನಲಾಗಿ ಒಬ್ಬ ಡೈರೆಕ್ಟ್ರಾಗಿ ನಿಂತಿದ್ದೀನಿ. ಈ ಫಿಲಮಲ್ಲಿ ಪ್ರೊಡಕ್ಷನು ಮಾಡಿದ್ದೀನಿ, ಇರಲಿ ಹಿಂಗಿದೆ. ಸರ್, ನಾವು ಟೀಸರ್ ನೋಡಿದಾಗ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಆ ಒಂದು ಪಾರ್ಟ್ ಹೇಳೋದಾದರೆ, ಅಂದರೆ ಶಾರ್ಟ್ ಮೂವಿಗಳಲ್ಲಿ ಮ್ಯೂಸಿಕ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಬಹುದು. ಅದ್ರ ಮೇಲೆ ಹೇಗೆ ವರ್ಕ್ ಮಾಡಿದ್ರಿ ಏನು ಅಂತ? ನಾನು ಈ ಕತೆ ಶುರು ಮಾಡಿದಾಗ ಅರ್ಜುನ್ ಭಟ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಅವರು. ನಾನು ಫಸ್ಟ್ ಒಂದು ಲೈನ್ ಹೇಳಿದೆ, ಹಿಂಗೆ ಮಾಡಬೇಕು ಅಂತಿದ್ದೀನಿ ಅಂತ ಅಂದೆ. ಅದಕ್ಕೆ ಅವರು, ನೀವೇನು ಕೇಳ್ತಾ ಇದ್ದೀರಾ ಅಂದರು. ನನಗೆ ಸಾಂಗ್ ಬೆಸ್ಟ್ ಬೇಕು ಅಂದೆ. ಫಸ್ಟೇ ಸಾಂಗ್ಸ್ ರೆಡಿ ಮಾಡಿಸ್ದೆ. ಆ ಸಾಂಗ್ ರೆಡಿ ಮಾಡಿ ಅವರು ಕೂತ್ಕೊಂಡು ನಾವು ಡಿಸ್ಕಷನ್ ಮಾಡಿ ಎಲ್ಲ ಓಕೆ ಆದಮೇಲೆ ಸ್ಟೋರಿ ಶುರು ಮಾಡಿದ್ದು ನಾನು. ಆ ಮ್ಯೂಸಿಕ್ ಕೇಳಿದ್ಮೇಲೆ ಗೊತ್ತಾಯಿತು ಇದು ಚೆನ್ನಾಗಿದೆ ಡೆಪ್ತು. ಅದಕ್ಕೆಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ್ ಕಾರಣ. ಅವರು ಅದಕ್ಕೆ ಜೀವ ತುಂಬಿಬಿಟ್ಟಿದ್ದಾರೆ. ಅದು ಫಿಲಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು ಕಿರುಚಿತ್ರದ ಮೂಲಕ ನೀವು ಕೇವಲ ಒಂದು ಮನೋರಂಜನೆಯನ್ನು ಕೊಡ್ತಾ ಇದ್ದೀರಾ, ಅಥವಾ ಏನಾದರೂ ಒಂದು ಮೆಸೇಜ್ ಕೂಡ ಜನ ತಿಳ್ಕೊಬಹುದಾ ಇದರಿಂದ ಅಂತ? ಅಂದರೆ ತಂದೆ ಅಂದರೆ ಏನು ಮೇನ್ ಇಂಪಾರ್ಟೆಂಟ್. ಮಗನಿಗಾಗಲಿ ಮಗಳಿಗಾಗಲಿ ತಂದೆ ಅಂದರೆ ಏನು ಅನ್ನೋದು ಈ ಮೂವಿ ನೋಡ್ರೆ ಅರ್ಥ ಆಗುತ್ತೆ. ನಾವು ಅಂದ್ಕೊತೀವಿ, ಈಗ ನಾವೆಲ್ಲೋ ಒಂದು ಬ್ಯುಸಿ ಇದ್ರಿ ಲೈಫಲ್ಲಿ, ಅಮ್ಮ ಫೋನ್ ಮಾಡ್ತಾರೆ, ಅಪ್ಪ ಫೋನ್ ಮಾಡ್ತಾರೆ, ಇರ್ಕಪ್ಪ ಏನು ಮಾತಾಡ್ತೀಯ ಎಷ್ಟೊತ್ತು ಮಾಡ್ತೀವಿ ಅಂತೀವಿ. ಅದು ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಏನು ಆ ರೀಸನ್ ಏನಕ್ಕೆ. ಈಗ ಆ ನಂಬರ್, ಈಗ ನಮ್ಮ ತಂದೆ ಇಲ್ಲ, ಆ ನಂಬರ್ ನೋಡ್ರೆ ನನಗೆ ಈಗಲೂ ಫೀಲ್ ಆಗುತ್ತೆ. ಅಯ್ಯೋ ಈಗ ಮಾತಾಡೋಕ್ಕೆ ಆಗಲ್ವಲ್ಲ, ಏನು ಅದು ಮಾತಾಡೋಕ್ಕಾಗೋದಿಲ್ಲ. ಇರಲಿ, ಅದೊಂಥರ ಈ ಫಿಲಮ್ ನೋಡಿದ್ರೆ ತಂದೆ ಅನ್ನೋ ವ್ಯಾಲ್ಯೂ ಏನು ಅನ್ನೋದು ತಿಳ್ಕೊತೀರ. ಅದು ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಜನಕ್ಕೆ ಬೇಕಾಗಿರೋದು ಅದೇ ಅಲ್ವಾ. ಏನೋ ಒಂದು ಫಿಲಮ್ಗೆ ಹೋದರೆ ತಿಳ್ಕೊಂಡು ಆಚೆ ಬರಬೇಕು. ಏನೋ ನೋಡ್ಬಿಟ್ಟೆ ಬಂದೆ ಬಿಡುಗರು, ನನಗದಿಷ್ಟ. ಒಬ್ಬ ಆಡಿಯನ್ಸ್ ಆಗಿ ನಾನು ಫಸ್ಟ್ ನೋಡ್ತೀನಿ, ಆಮೇಲೆ ಡೈರೆಕ್ಟ್ರು ನಾನು. ಸರ್, ಈ ಹಿಂದೆ ನೀವು ಮಾಡಿರೋ ಶಾರ್ಟ್ ಫಿಲಮ್ಗಳಿಗೂ ಇದಕ್ಕೂ ಏನು ವ್ಯತ್ಯಾಸ? ಅಂದರೆ ಅದನ್ನು ಕೂಡ ಎಮೋಷ್ನಲಿನೇ ತೊಗೊಂಡು ಹೋಗಿದ್ದೀರಾ ಅಥವಾ ಫನ್ ಇತ್ತಾ ಹೇಗೆ ಅಂತ? ಹಿಂದೆ ಬಂದು ಒಂದು ರಿವರ್ಸ್ ಗೇರ್ ಅಂತ ಮಾಡಿದೆ. ಅದು ಕ್ರೈಮ್ ಜಾನರ್. ಅಂದರೆ ಒಂದು ಡಾಕ್ಟ್ರು, ಮೆಡಿಷನ್ನು, ಒಂದು ಪೇಷಂಟ್ಸ್ ಈ ಮಧ್ಯೆ ನಡೀತು. ನಾನು ಹಿಂದೆ ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ. ಒಂದು ದೇಶದ ಮೇಲೆ ಮಾಡಿದ್ದೀನಿ, ತಂದೆ ಮೇಲೆ ಎಲ್ಲ ಮಾಡ್ಕೊಂಬಂದಾಗ ಏನಾಯಿತು, ನನಗೆ ಹೋಗ್ತಾ ಒಂದು ಪ್ರೊಫೆಷ್ನಲ್ ಅಂತ ಬರುತ್ತೆ. ಡೇ ಬೈ ಡೇ ಕಲಿತಾ ಒಂದು ಮಾಡ್ತಾ ಒಂದು ಐಡಿಯಾ ಸಿಗುತ್ತೆ. ಅವಾಗ ಏನಾಗುತ್ತೆ, ನಾನು ಇವೆಲ್ಲ ತಪ್ಪು ಮಾಡಿದ್ದೀನಲ್ವ, ಇನ್ನು ನಾನು ಮುಂದೆ ತಿದ್ಕೋಬೇಕು ನಾನು ಅಂದಾಗ ಈ ಫಿಲಮ್ನ ನಾನು ಯಾವ ಪಾಯಿಂಟಲ್ಲೂ ತಪ್ಪು ಮಾಡಿಲ್ಲ. ತುಂಬ ಟೈಮ್ ತೊಗೊಂಡು ತುಂಬ ಡೆಪ್ತಾಗಿ ಇಳ್ದು ಕತೆ ರೈಟಿಂಗು, ಸ್ಟೋರಿ, ಡೈರೆಕ್ಷನ್ನು, ಪ್ರೊಡಕ್ಷನ್ ಎಲ್ಲ ಮಾಡಿದಾಗ ಏನಾಯಿತು, ಒಂದು ಐಡಿಯಾ ಸಿಕ್ಬಿಡುತ್ತೆ ನಮಗೆ. ಓಕೆ, ಇದು ಹಿಂಗೆ ಮಾಡಬೇಕು, ಅವಾಗ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ಮಾಡಿದೆ. ಒಟ್ಟಿನಲ್ಲಿ ಬೆಸ್ಟ್ ಇದು. ನೋಡೋರಿಗೆ ಕಣ್ಣಲ್ಲಿ ನೀರು ಹಾಕ್ಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಥಿಯೇಟ್ರಲ್ಲಿ ನಾನು ಸ್ಕ್ರೀನಿಂಗ್ ಮಾಡಿದಾಗ ಎಷ್ಟೋ ಜನ ಬಂದು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸರ್, ಇದು ಟೈಟಲ್ ನೀವೇನ ಇಟ್ಟಿದ್ದು, ತೀರದಾಚೆನಾ? ಅಥವಾ ಏನಾದ್ರು ಈ ಒಂದು ಶಾರ್ಟ್ ಮೂವಿ ಮಾಡಬೇಕಾದ್ರೆ ಹೋಲ್ ಸ್ಟೋರಿ ನಿಮ್ಮದೇ ಐಡಿಯಾಗಳು ಹೋಗಿದ್ದಾವ, ಅಥವಾ ನನಗೆ ಈ ಥರದೊಬ್ಬರು ಬ್ಯಾಕ್ ಬೋನಾಗಿ ನಿಂತಿದ್ರು, ಇವ್ರದ್ದು ಕೂಡ ಇನ್ಪುಟ್ಸ್ ಇದ್ದಾವೆ ಅಂತ ತೊಗೊಂಡಿದ್ದೀರಾ ಹೇಗೆ? ಈ ಕತೆ ಬರೀಬೇಕಾದ್ರೆ ನಾನೇ ಬರೆದಿದ್ದು. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಒನ್ಲೈನ್ ಸ್ಟೋರಿ ಎಲ್ಲ ಬರೆದಿದ್ದು ನಾನೇ. ಆಮೇಲೆ ಅದಾಗಾದ್ಮೇಲೆ ನನಗೆ ನಮ್ಮ ಅಣ್ಣ ಬಂದು ಒಬ್ಬ ರೈಟ್ರು, ಡೈಲಾಗ್ ರೈಟ್ರು, ಅವ್ರ ಜೊತೆ ಕೂತ್ಕೊಂಡು ಹೇಳಿದೆ, ಇಲ್ಲ ಕಣೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಡೈಲಾಗ್ಸ್ ಬರ್ಸಿದೆ. ಅದು ಬರ್ಸಾಗಾದ್ಮೇಲೆ ಅದು ಗೊತ್ತು, ಮುಂದೆ ಮೂವಿ ರೆಡಿ ಇದೆ. ಇದು ಟೈಟಲ್ ಬರೋಕ್ಕೆ ಕಾರಣ ಏನು ಅಂದರೆ, ನಾನು ಮ್ಯೂಸಿಕ್ ಡೈರೆಕ್ಟ್ರ್ ಜೊತೆ ಮಾತಾಡಿದೆ. ಸರ್, ಈ ಥರ ನೀವು ಹೆಂಗೂ ನೋಡಿದ್ದೀರಾ, ಫುಲ್ ಸ್ಟೋರಿ ಎಲ್ಲ ನೀವೇ ಮಾಡಿದ್ದೀರಾ, ಹೆಂಗಿದು ಏನು ಟೈಟಲ್ ಇಕ್ಕರೆ ಸರಿ ಅಂದ್ಬಿಟ್ಟು ಒಂದು 3 ತಿಂಗಳು ವರ್ಕ್ ಮಾಡಿದ್ವಿ. ಯಾವುದು ಸಿಗ್ತಾನೆ ಇಲ್ಲ, ಏನು ಮಾಡಲಿ ಅಂದಾಗ ಒಬ್ಬ ಸಿಂಗರ್, ಯಾರು ನಮ್ಮ ಫಿಲಮಲ್ಲಿ ಆಡಿರೋ ಸಿಂಗರ್ ಬಂದು ತೀರದಾಚೆ ಅನ್ನೋದಂದೆ ನೋಡಿ ಅಂದಾಗ, ತುಂಬ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಆವಾಗ ಫಿಕ್ಸ್ ಮಾಡಿದ್ವಿ. ಇದಕ್ಕೆ ಮೂಲ ಕಾರಣ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆ ಟೈಟಲ್ ಬರೋ ಕಾರಣ ಅವರೇ. ಸರ್, ಇನ್ನೇನು ನಿಮ್ಮದು ಬಿಡುಗಡೆಗೆ ರೆಡಿ ಆಗಿದೆ ಅನಿಸುತ್ತೆ, ಎಲ್ಲ ಕೆಲಸಗಳು ಮುಗ್ದಿದ್ದಾವೆ ಅನಿಸುತ್ತೆ. ಇನ್ನೂ ಇದ್ದಾವಾ ಏನಾರು ಕೆಲಸ? ಇನ್ನೇನಿಲ್ಲ, ಜನವರಿ 1 ಹೊಸ ವರ್ಷಕ್ಕೆ ರಿಲೀಸ್ ಆಗ್ತಾಯಿದೆ. ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ನಮ್ಮ ಟೀಮಿಂದ. ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇದು ಶಾರ್ಟ್ ಮೂವಿ ಅಂತ ಅನ್ಕೋಬೋದು ನೀವು. ಯಾವ ದೊಡ್ಡ ಮೂವಿಗೂ ಕಡಿಮೆ ಇಲ್ಲ. ಮ್ಯೂಸಿಕಲಿ, ಟೆಕ್ನಿಕಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ.
ಆ್ಯಸ್ ಎ ಡೈರೆಕ್ಟ್ರು ನಿಮ್ಗೆ ಕೇಳ್ಕೊತಾ ಇದ್ದೀನಿ, ನಮ್ಮಿಂದ ಏನೂ ಅಲ್ಲ, ಆಡಿಯನ್ಸ್ ನಮ್ಗೆ ಬೇಕು ಮೇನು. ಮುಂದೆ ಒಂದು ದೊಡ್ಡ ಮೂವಿ ಮಾಡೋ ಪ್ಲ್ಯಾನ್ ಇದೆ, ಇದೇ ಟೀಮು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆಲ್ ದಿ ಬೆಸ್ಟ್ ನಿಮ್ಮ ತೀರದಾಚೆ ಶಾರ್ಟ್ ಮೂವಿಗೆ. ಇನ್ನಷ್ಟು ಶಾರ್ಟ್ ಮೂವಿಗಳು ಬರಲಿ ನಿಮ್ಮ ಕಡೆಯಿಂದ, ಮೂವಿ ಕೂಡ ಮಾಡೋ ರೀತಿ ಆಗಲಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.